ಸುಭಾಷ್ ಗುತ್ತೇದಾರ್ ಅವರ ಹುಟ್ಟೂರಿದು. ತಂದೆಯವರ ಒಂದು ಪ್ರತಿಮೆಯನ್ನ ಮಾಡಿಸಿದ್ದಾರೆ. ತಮ್ಮ ಪತ್ನಿಯನ್ನ ಕಳೆದುಕೊಂಡ್ರು. ಈಗ ಇದು ಇನ್ನ ರೆಡಿ ಆಗ್ತಾ ಇದೆ ಮಂದಿರ. ನಮ್ಮ ತಂದೆಯವರು, ನಮ್ಮ ಕಾಕವರು, ಎಲ್ಲಮ್ಮ ನಮ್ಮ ಮನೆ ದೇವರು. ಸೊ ಇವರು ಸ್ವಂತ ಜಮೀನಲ್ಲಿ ಮೊರಾರ್ಜಿ ಶಾಲೆಯನ್ನ ಕಟ್ಟಿಸಿಕೊಟ್ಟಿದ್ದು. ಈ ಮನೆಗೆ ಬಂದ ನಂತರ ಸಕ್ಸಸ್ ನ ರೇಷಿಯೋ ಏನಿತ್ತು ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮೂವ್ ಆಗ್ತಾ ಹೋಯಿತು. ಇದೇನ್ ಸರ್ ಇದು ನಮ್ದು ಹಳೆ ಪದ್ಧತಿ. ಗಬ್ಬದು ಕುರಿ ಕೊಯ್ದು ದೇವ್ರು ಮಾಡ್ಬೇಕು, ಅದು ಪದ್ಧತಿ. ರೈತರಿಗೆ ಸಹಕಾರಿ ಆಗ್ಲಿ ಅನ್ನುವಂತಹ ಕಾರಣಕ್ಕೆ ನರ್ಸರಿಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು 1 ಎಕರೆ 20 ಗುಂಟೆ ಇದೆ. ಬೇರೆ ಬೇರೆ ತರಕಾರಿ ಬೀಜ ಹಾಕಿ ಇದರಲ್ಲೇ ಬೆಳೆಸ್ತೇವೆ. ಹೊಲ ಎಷ್ಟಿರ್ತದ ನೋಡ್ಕಿಸಿಂದ ಅದ್ರ ಪ್ರಕಾರ ಕೇಳ್ತಾರೆ, ಅದ್ರ ಪ್ರಕಾರ ಕೊಡ್ತೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ಓಕೆ ವೀಕ್ಷಕರೇ, ಈಗ ತಡಕಲ್ನಲ್ಲಿ ನಾವು ಇದೀವಿ. ಸುಭಾಷ್ ಗುತ್ತೇದಾರ್ ಅವರ ಹುಟ್ಟೂರಿದು. ನಾ ಹೇಳ್ತಿದ್ನಲ್ಲ ನಿಮ್ಗೆ, ತಂದೆಯವರ ಒಂದು ಪ್ರತಿಮೆಯನ್ನ ಮಾಡಿಸಿದ್ದಾರೆ ಮತ್ತು ತಾಯಿಯ ಗುಡಿಯನ್ನ ಕೂಡ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದೇ ಜಾಗ ಅದು. ಎಷ್ಟು ವರ್ಷ ಆಯ್ತು ಸರ್ ಇದನ್ನೆಲ್ಲ ರೆಡಿ ಮಾಡಿಸಿ? ಈಗ ಇದು ಇನ್ನ ರೆಡಿ ಆಗ್ತಾ ಇದೆ ಮಂದಿರ. ಇದು 11ನೇ ವರ್ಷ ಇದೆ. ಓಕೆ, ಇಲ್ಲಿ ಯಾರ್ಯಾರ್ದು ಇದೆ ಸರ್ ಮೂರ್ತಿಗಳು? ಇಲ್ಲಿ ನಮ್ ತಂದೆಯವ್ರದ್ದು, ನಮ್ ಚಿಕ್ಕಪ್ಪ ಅವರು ಇಬ್ಬರದು. ಇಲ್ಲಿ ಕೆಳಗಡೆ ಇದು ನಮ್ ಮಿಸಸ್. ಇದು ನಿಮ್ ಮಿಸಸ್ ಅವರು? ಹೌದು. ಓಕೆ, ವೆಲ್ ವೀಕ್ಷಕರೇ, ಕಳೆದ 2 ವರ್ಷಗಳ ಹಿಂದೆ ನಾವು ಆಗ್ಲೇ ಮಾತಾಡ್ತಾ ಇದ್ವಲ್ಲ, ಸೊ ತಮ್ಮ ಪತ್ನಿಯನ್ನ ಕಳೆದುಕೊಂಡ್ರು. ಅವರ ನೆನಪಿಗಾಗಿ ಇಲ್ಲಿ ಒಂದು ಮೂರ್ತಿಯನ್ನ ಮಾಡಿರುವಂತದ್ದನ್ನ ನೀವು ಗಮನಿಸಬಹುದು. ಇಲ್ಲೇ ಒಂದು ವಿಗ್ರಹ ಇದೆ. ಸೊ ಇದು ಮೇಡಮ್ ಅವರ ವಿಗ್ರಹ. ಓಕೆ, 2023ರಲ್ಲಿ ಅಲ್ಲ ಸರ್? ಹೌದು ಸರ್. ಓಕೆ, ಡೈಲಿ ಇಲ್ಲಿ ಬಂದು ಹೋಗ್ತಾ ಇರ್ತೀರಿ ಸರ್, ಹೇಗೆ? ಇಲ್ಲಿ ಬರ್ತೀನಿ ನಾ ಇದು ಮಾಡಕ್ಕೆ, ನಮ್ ತಂದೆಯವ್ರ ದರ್ಶನ ಮಾಡಕ್ಕೆ. ಓಕೆ, ಸೊ ಇದು ಪತ್ನಿಯವರ ಪ್ರತಿಮೆ. ಹಾ ಸರ್. ಎಷ್ಟು ಟೈಮ್ ತಗೊಳ್ತು ಸರ್ ಇದೆಲ್ಲ ರೆಡಿ ಆಗೋಕೆ? ಇದು ನಮ್ ಮಗ ಮಾಡ್ಸೇನ್ರಿ, ದೊಡ್ಡವ. 1 ವರ್ಷದೊಳಗೆ ಮಾಡಿದ್ದಾರೆ. ಇದೆಲ್ಲ ಕಟ್ಟೋದು. ಸಮಾಧಿನೂ ಇದೇನೆ ಸರ್? ತಾಳ್ಗಡೆ ಇದೆ. ಓಕೆ, ಇಲ್ಲಿ ಯಾರ್ಯಾರ್ದಿರೋದು ಸರ್? ಇದು ನಡ್ವರ್ಕಿಂದು ನಮ್ ತಂದೆಯವ್ರದ್ದು. ಇದು ತಂದೆಯವ್ರದ್ದು. ಇದು ಅವ್ರಕ್ಕಿಂತ ಸಣ್ಣವ್ರ ಚಿಕ್ಕಪ್ಪ. ಇವ್ರು ಅವ್ರಕ್ಕಿಂತ ಸಣ್ಣವರು ಅಗ್ರಿಕಲ್ಚರ್ ಆಫೀಸರ್, ಇವ್ರ ಚಿಕ್ಕಪ್ಪ. ಓಕೆ, ಸೊ ಅಲ್ಲಿ ಹಿಂದೆ ಎಲ್ಲ ತೊಟ್ಲೆಲ್ಲ ಆತರ ಡಿಸೈನ್ ಇರೋದು ಸರ್? ಅದು ನಮ್ದು ಹಿಸ್ಟ್ರಿ ಇದು ಮಾಡಿದ್ದಾರೆ. ಓ, ಈ ಕಡೆ ಇಲ್ಲಿ ಫುಲ್ ಕಂಪ್ಲೀಟ್ ಇದೆಯಲ್ಲ ಸರ್? ಓಕೆ ವೀಕ್ಷಕರೇ, ಈ ಭಾಗದಲ್ಲಿ ನೀವು ನೋಡಬಹುದು, ಇಲ್ಲಿ ಕಂಪ್ಲೀಟ್ ಹಿಸ್ಟ್ರಿಯನ್ನ ಹೇಳುತ್ತೆ. ಅಂದ್ರೆ ನಿಮ್ಮ ಲೈಫ್ ಸ್ಟೋರಿನ ಸರ್ ಇದು? ಹೇಗೆ? ನಮ್ ತಂದೆಯವ್ರದ್ದು ಲೈಫ್ ಸ್ಟೋರಿ. ಇದು ನಮ್ ಅಜ್ಜ, ಈ ತಂದೆಯವ್ರ ತಂದೆ ಇವರು. ಅಂದ್ರ ಈ ಚಿಂದಿ ಗಿಡ ಇದಲ್ಲ, ಚಿಂದಿ ಮರ, ಹೆಂಡ ಈಚಲ್ ಮರ, ಇದು ಕೆತ್ತಿದ್ರು ಅವರು. ಓ, ಅಂದ್ರೆ ಆಗ ಬಿಸ್ನೆಸ್ ಮಾಡ್ತಿದ್ರಲ್ಲ? ಇದು ಮಾಡ್ತಿದ್ರು. ಇದು ಕೂಡ ಅದೇ ಸೇಂದಿ ಬಿಸ್ನೆಸ್ ಎಲ್ಲ ಇದೆ. ಓಕೆ, ಇದು ಸರ್ ನಮ್ ತಂದೆಯವರು, ನಮ್ ಕಾಕವರು, ಇವ್ರದ್ದು. ಓಕೆ, ಎಲ್ಲಮ್ಮ ನಮ್ಮ ಮನೆ ದೇವರು. ಓಕೆ, ಇದು ಈಶ್ವರನ ವಿಗ್ರಹ. ಈಶ್ವರನ, ಮಲ್ಲಿಕಾರ್ಜುನ. ಓಕೆ, ನಮ್ ಚಿಕ್ಕಪ್ಪ ಇವರು ಅಗ್ರಿಕಲ್ಚರ್ ಮಾಡ್ತಿರೋ. ಇವರು ಸರ್ ಅದು ಕುದುರೆ ಸವಾರಿ ಎಲ್ಲ ನಮ್ಮ ಅಂಕಲ್. ಇವ್ರು ಆ ಕಡಿದವ್ರು, ಅವ್ರ ಅಂಕಲ್. ಕುದುರೆ ಸವಾರಿ ಅವರೇ ಹೇಳ್ಕೊಟ್ಟಿದ್ರು? ಅವರೇ ಮಾಡ್ತಿದ್ರು. ಓಕೆ, ನೀವು ನಾವು ಚಿಕ್ಕವನ ಇದ್ದಾಗ ಮಾಡ್ತಿದ್ವಿ. ಈಗಿಲ್ಲ ಅಲ್ಲ ಸರ್? ಓಕೆ, ಇದು ಸರ್? ಇದೆಲ್ಲ ಅವ್ರ ಸಿಸ್ಟರ್, ನಮ್ ತಂದೆಯವ್ರದ್ದು, ಅವರೆಲ್ಲರೂ ಇದ್ರು. ಓಕೆ, ಇಲ್ಲಿ ಮೇಲ್ಗಡೆ ಇರೋದು ಸರ್ ಇವರು
ಇವ್ರು ಸೈಪರ್ ಮುಲ್ಕ್ ಅಂತ ಹೇಳಿ ಬಿಸ್ನೆಸ್ ಇತ್ತು ಅವ್ರದ್ದು. ಹ್ಮ್. ಇವ್ರು ಎ ಪಾಟೀಲ್, ಓಕೆ. ಕಳ್ಮಳ್ಕರ್ ಇದೆ, ನೆವದಿದೆ ಸರ್. ಹಾ ಸರ್, ಇದು ಕಾರ್ ಸರ್ ಕಾರ್ ನಮ್ ತಂದೆಯವ್ರದ್ದು, ಅಂಬೇಸಿಡರ್ ಕಾರ್. ಅಂಬಾಸಿಡರ್ ಈಗಲೂ ಇದೆಯಾ ಸರ್ ಅದು? ಇದೆ, ಇಟ್ಟಿದ್ದಾರೆ. ಓಕೆ, ಎಲ್ಲಿ ಸರ್? ಗುಲ್ಬರ್ಗ. ಹಾ, ಗುಲ್ಬರ್ಗದಲ್ಲಿ. ಓಕೆ. ಇದು ಸಿರ್ಸೈಲ್ ಜಗದ್ಗುರುಗಳು ಇವರು. ಹಾ. ನಮ್ ತಂದೆಯವರಿಗೆ ತೊಟ್ಲ 100 ವರ್ಷ ಆದ ಬಳಿಕ ತೊಟ್ಲ ಹಾಕಿ ಓ, ಫಂಕ್ಷನ್ ಮಾಡಿದ್ವಿ ದೊಡ್ಡದು. ಅಂದ್ರೆ 100 ವರ್ಷ ಟೈಮ್. 100 ವರ್ಷ ಮೇಲೆ ಆಗಿತ್ತು. ಏನ್ ಸ್ಪೆಷಾಲಿಟಿ ಸರ್ ಅದು? ಯಾಕೆ ಆತರ ಮಾಡ್ತಾರೆ ಅಂತ? ಏನು ತೊಟ್ಲ ಶಾಸ್ತ್ರ ಅಂದ್ರ 100 ವರ್ಷ ಆದ ಬಳಿಕ ಮತ್ತೊಮ್ಮೆ ತೊಟ್ಲದಾಗ ಹಾಕ್ತಾರೆ. ಚಿಕ್ಕವರಿದ್ದಾಗ ತೊಟ್ಲ ಹಾಕ್ತಾರಲ್ಲ, ಹಾ. 100 ವರ್ಷ ಆದ ಬಳಿಕ ಮತ್ತೊಮ್ಮೆ ತೊಟ್ಲ ಓ, ಅದಿಲ್ಲಿ ಪದ್ಧತಿ ಇದೆಯಾ ಸರ್? ಪದ್ಧತಿ ಇದೆ. ಕೆಲವರು ಮಾಡ್ತಾರೆ. ಓಕೆ, ಅಂದ್ರೆ ಅದ್ರದ್ದು ಪ್ರತೀತಿ ಏನು ಸರ್? ಯಾಕೆ ಮಾಡ್ತಾರೆ ಆತರ ಅಂತ? ಅಂದ್ರೆ ಮನುಷ್ಯಂದು ಇದು 100 ವರ್ಷ, ಹ್ಮ್. 100 ವರ್ಷ ಮೇಲೆ ಆದ್ರೆ ಇನ್ನೊಮ್ಮೆ ತೊಟ್ಲ ಅಂದ್ರೆ ಮತ್ತೊಮ್ಮೆ ಜನ ತಾಳ್ದ್ರು ಅಂತ. ಓ, ಓಕೆ ಓಕೆ ಓಕೆ. ಇಲ್ಲಿರೋದು ಸರ್? ಅವ್ರು ನಮ್ ಚಿಕ್ಕಪ್ಪ ಅವರು ಇವರು. ಓಕೆ, ಇದೆಲ್ಲವೂ ಕೂಡ ನಿಮ್ಮ ಫ್ಯಾಕ್ಟರಿಗಳ? ಅದು ಮನೆ ಇದು ಎಲ್ಲ. ಓಕೆ. ವೆಲ್ ವೀಕ್ಷಕರೇ, ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಇಲ್ಲೆಲ್ಲವೂ ಕೂಡ ಇರುವಂತಹ ಚಿತ್ರಗಳೆಲ್ಲವೂ ಕೂಡ ಒಂದೊಂದು ಚಿತ್ರವು ಒಂದೊಂದು ಇತಿಹಾಸವನ್ನ ಸಾರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ತಮ್ಮ ತಂದೆಯವರ 100ನೇ ವರ್ಷದ ಸಂಭ್ರಮ, ತೊಟ್ಟಿಲು ತೂಗುವ ಶಾಸ್ತ್ರ ಆಗಿರಬಹುದು, ಮತ್ತು ತನಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಾಥ್ ಕೊಟ್ಟಂತಹ ಕುಟುಂಬದ ಸದಸ್ಯರ ಒಂದೊಂದು ಚಿತ್ರಣವೂ ಕೂಡ ಇಲ್ಲಿ ಅನಾವರಣ ಆಗುತ್ತೆ. ಮತ್ತು ಈ ಭಾಗದಲ್ಲಿರೋದು ಗುಡಿ. ಸೊ ಅದು ಅಂಬಾಬಾಯಿ ದೇವಿ ಮಂದಿರ. ಅಂಬಾಬಾಯಿ ದೇವಿ ಮಂದಿರ. ಅಂದ್ರೆ ನಮ್ ತಾಯಿಯವ್ರ ಹೆಸರಲ್ಲೇ ತುಳಜಾಪುರ ಅಂಬಾಬಾಯಿ ಅನ್ನಿದಿಲ್ಲ, ಹಾ. ನಮ್ ತಾಯಿಯವ್ರ ಹೆಸರುನು ಅಂಬಾವ ಅಂತ ಕೇಸಿಂದ ಅದೇ ಹೆಸರಿತ್ತು. ಓಕೆ. ಅದಕ್ಕೆ ಅದೇ ಗುಡಿ ಕಟ್ತಾ ಇದ್ದೆ. ಎಷ್ಟು ವರ್ಷ ಆಗಿತ್ತು ಸರ್ ಇನ್ನು ಕಂಪ್ಲೀಟ್ ಆಗಕ್ಕೆ ಅದು? ಇದೊಂದು ವರ್ಷನೇ ಮಾಡ್ತೇವ್ರಿ, ಮುಂದಿನ ವರ್ಷ ಮಾಡ್ತೇವ್ರಿ. ಹ್ಮ್ 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 ಹ್ಮ್. ಹೀಗೆ ದಸರಾಕ್ ಮಾಡ್ಬೇಕಂದೇವ್, ಓಕೆ. ಸ್ವಲ್ಪ ಆಗ್ತಾ ಇಲ್ಲ, ಮತ್ತೆ ಮುಂದೆ ಮಾಡ್ತೇವ್. ಹ್ಮ್ ಹ್ಮ್ ಹ್ಮ್. ಜಗದ್ಗುರುಗಳಿಗೆ ಎಲ್ಲ ಕರ್ಸಿ ದೊಡ್ಡ ಪ್ರಮಾಣದಾಗ ಮಾಡ್ಬೇಕು ಅಂತ ಹೇಳಿ. ಯಾವತ್ತು ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಅದೇ ಈಗ ಇದು ಕಂಪ್ಲೀಟ್ ಆದ ಬಳಿಕ ಜಗದ್ಗುರುಗಳು ಟೈಮ್ ತಗೋಬೇಕು. ಹ್ಮ್ ಹ್ಮ್. ಅವ್ರು ಯಾವಾಗ ಟೈಮ್ ಕೊಡ್ತಾರ ಅವಾಗ ಮಾಡ್ಬೇಕು ಅಂತ. ಓಕೆ, ಅಂದ್ರೆ ಇಲ್ಲಿ ಏನಾದ್ರು ಕಾರ್ಯಕ್ರಮಗಳೇನಾದ್ರು ಪ್ಲಾನ್ ಇದೆಯಾ ಅಂತ? ಇನ್ ಫ್ಯೂಚರ್ ಪ್ರತಿ ವರ್ಷವೂ ಕೂಡ ಮಾಡ್ಬೇಕು ಜಾತ್ರಾ ಮಹೋತ್ಸವ? ದಸರಾ ಮಹೋತ್ಸವ ಮಾಡ್ತೇವೆ. ಹ್ಮ್ 11 ದಿವಸ, 9 ದಿವಸ ಮತ್ 10 ದಿವಸ. ಹ್ಮ್ ಹ್ಮ್. ಆಮೇಲೆ ಮಧ್ಯದಲ್ಲಿ ಮದ್ವೆ ಅವು ಇವು ಇದ್ದು ಅಂದ್ರೆ ಬಡವರು ಬಂದ್ ಮದ್ವೆ ಅದು ಮಾಡ್ಕೊಳಕ ಅನುಕೂಲ ಮಾಡ್ತೇವೆ. ಮುಂದಿನ ಸ್ವಲ್ಪ ಕಟ್ತೇವೆ, ಇದು ಓಕೆ. ಅದು ಅವ್ರಿಗೆ ಅನುಕೂಲ ಆಗಂಗ. ವೆಲ್, ಈ ಇಡೀ ಪ್ರದೇಶದಲ್ಲಿ ಸರ್ ಮೊದ್ಲೆಲ್ಲ ಜನ ನೀರಿಗೂ ಕೂಡ ಕಷ್ಟ ಪಡುವಂತಹ ಸ್ಥಿತಿ ಇತ್ತು ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ಯಾವ ತರ ಇದೆ ಸಿಚುವೇಶನ್? ನೀವು ಕೆರೆಗಳ ಜೀರ್ಣೋದ್ಧಾರ ಮಾಡಿ ಮಾಡಿದೆವು. ಹ್ಮ್. ಕೆರೆಗಳು ಮಾಡಿದ ಬಳಿಕ ಇವಾಗ 24 ಅವರ್ ನೀರು ಇದೆ, ಯಾವಾಗ ಬೇಕಾವಾಗ. ಹ್ಮ್ ಹ್ಮ್. ಮೊದಲ ರಾತ್ರಿ ಬಟ್ಟಲ್ದಲ್ಲಿ ಇದು ಮಾಡ್ಕೊಂಡ್ ನೀರ್ ಕೊಡ ತುಂಬೇಕಾತಿತ್ತು. ಹ್ಮ್. ರಾತ್ರಿ 2 ಗಂಟೆಗೆ ಹೋದ್ರೆ ಕೊಡ ಮುಣಗ್ತಿತ್ತು, ಇಲ್ದ್ರ ನೀರ್ ಇರ್ತಿದಿಲ್ಲ. ಓಕೆ. ಆ ತರ ಇತ್ತು. ಹ್ಮ್. ಇಲ್ಲಿ ಹೆಣ್ಣು ಮಕ್ಕಳು ಕುಡ್ತಿದ್ದಿಲ್ಲ, ಮದುವೆ ಓ. ಮಾಡ್ಕೊ ಹೋದ್ರೆ ನೀರ್ ತರದ ಹಸ್ತರ ತಂದು ಕುಡ್ತಿದಿಲ್ಲ. ಹಾ. ಈಗ ಪರವಾಗಿಲ್ಲ, ನೀರಿಂದ ಅನುಕೂಲ ಆಗಿದೆ. ಓಕೆ, ಬಟ್ ಈ ಊರಿನ ಜೊತೆ ನಿಮ್ಗೊಂದು ಭಾವನೆ, ಒಂದು ಸಂಬಂಧ ಇದ್ದೇ ಇರುತ್ತೆ ಸರ್. ಹೇಗ್ ನೆನ್ಪು ಮಾಡ್ಕೋತೀರಿ ಆ ಕ್ಷಣಗಳನ್ನ? ನಮ್ಮ ಸ್ವಂತ ಊರಲ್ಲ, ಹ್ಮ್. ಅದ್ರ ಸಲುವಾಗಿ ಇಲ್ಲಿ ಮನ್ಸು ಬಂದಟ್ಟು ಬೇರೆ ಊರಾಗ ಮನ್ಸು ಬರಲ್ಲ ನಮ್ಗೆ. ಓಕೆ. ಯಾವಾಗ ತಡ್ಕಲ್ಕೋಬೇಕು, ಯಾವಾಗ ಇದು ಮಾಡ್ಬೇಕು ಅಂತ ಹೇಳಿ ಜನರು ಪರಿಚಯ, ಎಲ್ಲ ಜನರು ಅದು ಇದು ಬರ್ತಿರ್ತಾರೆ. ಹುಟ್ಟಿದ ಮನೆಯೆಲ್ಲ ಹಾಗೆ ಉಳಿಸ್ಕೊಂಡಿದ್ದೀರಾ ಹಾ, ಸರ್ ಇನ್ನು? ಹಾ. ಓಕೆ. ಎಷ್ಟು ಎಕರೆ ಜಮೀನ್ ಇದೆ ಸರ್ ಇಲ್ಲಿ? ಏನೆಲ್ಲ ಬೆಳಿತೀರಿ? ನಮ್ಗ ನೋಡ್ರಿ 150 ಎಕರೆ ಇದೆ. ಹ್ಮ್. ಇಲ್ಲಿ ಎಳ್ಳು ಬೆಳಿತಿದ್ರು ಮೊದಲ, ಹ್ಮ್. ಈ ತೊಗರಿ ಬೆಳಿತೀವಿ ಮೇನ್ ಕ್ರಾಪ್, ಆಮೇಲೆ ಉದ್ದ, ಹೆಸರು, ಹ್ಮ್ ಹ್ಮ್. ಆಮೇಲೆ ಸೋಯಾಬೀನು. ಓಕೆ. ಆಯ್ತು, ನೀರಿದ್ದು ಅಂದ್ರೆ ಬಾವಿದಾಗ ನೀರಿದ್ದು, ಬೋರ್ವೆಲ್ ನೀರಿತ್ತು ಅಂದ್ರೆ ಕಬ್ಬು, ಹ್ಮ್. ಇವೆಲ್ಲ ಬೆಳಿತೀವಿ ನಾವು. ಓಕೆ, ನಿಮ್ಮ ಮಕ್ಳಿಗೆಲ್ಲ ಇಷ್ಟ ಆಗುತ್ತಾ ಈ ಹಳ್ಳಿಗೆ ಬರೋದು, ಆಟ ಆಡೋದು ಇಲ್ಲಿ ಚಿಕ್ಕವರಿದ್ದ? ಕಲ್ಚರ್ ಅವ್ರು ನೋಡ್ತಾರಲ್ಲ, ಬರ್ತಾರೆ, ನೋಡ್ತಾರೆ ಅವ್ರು. ಹ್ಮ್ ಹ್ಮ್ ಹ್ಮ್. ಬರ್ತಾರೆ ಅಂದ್ರೆ ನೀವು ಹೇಳ್ದಂಗ್ ಸಿಟಿಯಲ್ಲಿ ಇರ್ತಾರೆ ಅವರು, ಓಕೆ. ಬರ್ತಾರೆ, ಡೈಲಿ ಬರ್ತಾರೆ. ಓ ಸೂಪರ್, ಅಮೇಜಿಂಗ್. ವೀಕ್ಷಕರೇ, ಹಚ್ಚ ಹಸಿರಾಬಾದ್. ಹೈಸ್ಕೂಲ್ ಇದೆ ಸರ್ ಇಲ್ಲಿ ಹಿಂದೆ, ಎಲ್ಲಿ ಸರ್? ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು ಹೈಸ್ಕೂಲ್ 10th ವರೆಗೆ ಓಕೆ, ಇದು ಆ ಹೈಸ್ಕೂಲ್. ಕಡೆ ಮಾಡಿದ್ದೀರಿ. ಮೊರಾರ್ಜಿ ಶಾಲೆ ಕೂಡ ನಿಮ್ಮ ಟೈಮ್ ನಮ್ ಟೈಮ್ ನಲ್ಲಿ ನಮ್ ಟೈಮ್ ನಲ್ಲಿ. ಮೊರಾರ್ಜಿ ಶಾಲೆಗೆ ಹ್ಮ್. 6 ಎಕರೆ ಲ್ಯಾಂಡ್ ಇವರೇ ಡೊನೇಟ್ ಮಾಡಿದ್ದು. ಓ. ಸೊ ಇವರು ಸ್ವಂತ ಜಮೀನಲ್ಲಿ ಮೊರಾರ್ಜಿ ಶಾಲೆಯನ್ನ ಕಟ್ಟಿಸ್ಕೊಟ್ಟಿದ್ದು ಅವರು. ಖರೀದಿ ಮಾಡಿದೇವ್ರು ಹೊಲ, ಹ್ಮ್. ಬೇರೆಯವ್ರ ಹೊಲ ಖರೀದಿ ಮಾಡಿ ಮುರಾರ್ಜಿ ದೇಸಾಯಿ ಕಟ್ಟಿದ್ರು. ಏನಕ್ಕೆ ಸರ್ ಆತರ? ಅಂದ್ರೆ ಊರ್ ಡೆವಲಪ್ ಅಲ್ಲಿ ಎಲ್ಲ ಇದು ಅಲ್ಲಿ ಅಂತ ಹೇಳಿ. ಗುಡ್. ನೋಡಿ, ಊರಿನ ಜನಕ್ಕೆ ಏನೆಲ್ಲ ತ್ಯಾಗ ಮಾಡ್ತಾರೆ. ಯಾಕೆ ಇದನ್ನೆಲ್ಲ ಜನಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಹೇಳ್ಕೊಂಡಾಗ ಮಾತ್ರ ಅವರಿಗೆ ಅರಿವಾಗ್ತದೆ. ಇಲ್ಲ ಅಂತಂದ್ರೆ ಗೊತ್ತೇ ಇರಲ್ಲ. ಈಗ ಅವರು ಜಮೀನ್ ತಗೊಂಡು ಜನರಿಗೆ ಏನೋ ಒಳ್ಳೇದಾಗ್ಲಿ ಅಂತ ಹೇಳಿ ಡೊನೇಟ್ ಮಾಡಿದ್ದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ತುಂಬಾ ಖುಷಿ ಆಯ್ತು ನನಗೆ ಈ ತರದ ವಿಚಾರಗಳನ್ನ ನೋಡಿದಾಗ.
ಊರಿಗೊಬ್ಬ ಸಾಕು ಅಂತಾರಲ್ಲ, ಬಹುಶಃ ಇಂಥ ವ್ಯಕ್ತಿಗಳು ಬೇಕು ಅಂತ ಅನಿಸ್ತದೆ. ವೆಲ್ ಸರ್, ಇಲ್ಲಿರುವಂತಹ ಮನೆ ಎಷ್ಟು ದೂರ ಇದೆ ಸರ್ ಇಲ್ಲಿಂದ, ಹಳೆ ಮನೆ? ಇಲ್ಲಿ ಕೆಳಗಡೆ ಇದೆ, ಹೋಗೋಣ. ವೆಲ್ ವೀಕ್ಷಕರೇ, ಸೊ ಒಂದೊಮ್ಮೆ ನಮ್ಮ ಕ್ಯಾಮ್ರಾಮನ್ ನಿಮಗೆ ಇಡೀ ಚಿತ್ರಣವನ್ನ ಪ್ಯಾನ್ ಮಾಡಿ ತೋರಿಸ್ತಾರೆ. ಜಸ್ಟ್ ಹ್ಯಾವ್ ಅ ಲುಕ್. ಓಕೆ ವೀಕ್ಷಕರೇ, ಈಗ ನಾವು ಸುಭಾಷ್ ಗುತ್ತೇದಾರ್ ಅವರ ಹುಟ್ಟೂರಿನಲ್ಲಿರುವಂತಹ ಮನೆಯ ಬಳಿ ನಿಂತಿದ್ದೀವಿ. ಸೊ ನನ್ನ ಹಿಂದೆ ನೀವು ನೋಡಬಹುದು, ತುಂಬಾ ಅದ್ಭುತವಾಗಿರುವಂತಹ ನಿವಾಸ ಇದು. ಸೊ ಈ ಮನೆಗೆ ಬಂದ ನಂತರ ಸಕ್ಸಸ್ ನ ರೇಷಿಯೋ ಏನಿತ್ತು ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮೂವ್ ಆಗ್ತಾ ಹೋಯಿತು. ಮನೆಯ ಎಡಭಾಗದಲ್ಲಿ ಪಾರ್ಕಿಂಗ್ಗೆ ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಬಲಭಾಗದಲ್ಲಿ ನಾವು ಎಂಟರ್ ಆದಂತಹ ಸಂದರ್ಭದಲ್ಲಿ ಬಲಭಾಗದಲ್ಲಿ ಒಂದು ಗಾರ್ಡನ್ ಸ್ಪೇಸ್ ಇರುವಂತದ್ದನ್ನ ನೀವು ಗಮನಿಸಬಹುದು. ಸೊ ಕಂಪ್ಲೀಟ್ ಇಲ್ಲಿ ಒಂದಷ್ಟು ಗಿಡಗಳನ್ನ ಹಾಕಿದ್ದಾರೆ, ದಾಸವಾಳ ಹೂವು ಎಲ್ಲ ಬೆಳೆದಿದೆ. ಮತ್ತು ಒಂದು ರೀತಿಯ ಪ್ರಶಾಂತ ವಾತಾವರಣ ಇಲ್ಲಿ ನಮಗೆ ಕಾಣಸಿಗುತ್ತೆ. 30 ವರ್ಷ ದುಡಿಕಿದ್ದ ಹಂಗೆ ಇಲ್ಲೇ ಅದು. ಅವಾಗ ಹಂಗೆ ಕೂಲಿ ಮಾಡ್ಕೋತಿರ್ತದ್ರಿ. ಈಗ ಈ ಕಡೆ ದುಡ್ಡಿಕ್ಕಿದ್ದಾರಿ ಎಲ್ಲಿ ರೀ. ಹೌದ್ರಿ? ಓಕೆ. ಈಗ ಇಷ್ಟು ದೊಡ್ಡ ಮನೆಯಾಗಿ ನೀವು ಒಬ್ರೇ ಇರ್ತಿರಲ್ರಿ? ನೋಡಾದ್ರಿ ನಮ್ಗೆಲ್ಲ ಅದೃಷ್ಟ ನೋಡಿ ನಿಮ್ದು, ಲಕ್. ಓಕೆ. ಸೊ ಈ ಕಡೆ ಒಂದು ಜೋಕಾಲಿ ಇದೆ. ಸೊ ಇದೆಲ್ಲವೂ ಕೂಡ ನೆನಪು, ಅಂದ್ರೆ ಅವ್ರು ಇದೇ ಮನೆಯಲ್ಲಿ ಸಕ್ಸಸ್ ಅನ್ನ ತುಂಬಾ ನೋಡಿದ್ರಲ್ಲ. ಸೊ ಹಾಗಾಗಿ ಇಲ್ಲೊಂದು ಕೋಣೆ ಇದೆ. ಇದೇನ್ ಸರ್ ಇದು? ಇದು ನಮ್ದು ಹಳೆ ಪದ್ಧತಿ. ಗಬ್ಬದ ಕುರಿ ಕೊಯ್ದು ದೇವ್ರ ಮಾಡ್ಬೇಕು, ಅದು ಪದ್ಧತಿ. ಓ ಸೂಪರ್. ಓಕೆ ವೀಕ್ಷಕರೇ, ಸೊ ಹಳೆಯ ನೆನಪುಗಳು ಈ ಮನೆಗೆ ಬಂದ್ರೆ ಬಹುಶಃ ಅವರಿಗೆ ಒಂದು ಬಾರಿ ಮೈಂಡಿಗೆ ಬಂದು ಹೋಗುತ್ತೆ ಅಂತ ಅನ್ಸುತ್ತೆ. ಎತ್ಗೋಳು ಕಟ್ಟಬೇಕು ಅಂತ ಹೇಳಿ, ಎತ್ಗೋಳು ಕೊಟ್ಟಿಗೆ. ಮನೆಯ ಮತ್ತೊಂದು ಕೋಣೆಯತ್ತ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಸುಭಾಷ್ ಗುತ್ತೇದಾರ್ ಅವರ ಕೊಠಡಿ, ಅವರು ಉಳ್ಕೊಳ್ಳುವಂತಹ ರೂಮ್. ಸರ್, ನಾನು ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಈ ತರದ್ ಒಂದು ವ್ಯವಸ್ಥೆ ಇರುತ್ತೆ, ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ. ಸಿನಿಮಾ ಎಲ್ಲ ನೋಡ್ತೀರಾ? ಇಲ್ಲ ಸರ್, ಸಿನಿಮಾನೇ ನೋಡಿಲ್ಲ. ಸಣ್ಣವರಿದ್ದಾಗ ಏನ್ ನೋಡಿದ್ವಿ, ಸ್ಕೂಲ್ ಕಲೆ ಮುಂದೆ ಇಲ್ಲಿವರೆಗೆ ನೋಡಿಲ್ಲ. ಯಾವ್ದು ಸಿನಿಮಾ ಹೋಗಿಲ್ಲ? ಇಲ್ಲ, ಅವಾಗ ನೋಡ್ತಿದ್ದೇವೆ ಸ್ಕೂಲ್ ಇದ್ದಾಳೆ. ಓಕೆ. ಈ ಕಡೆ ಹೋಗಿ ಓಕೆ ವೀಕ್ಷಕರೇ, ಈಗ ನರ್ಸರಿ ಕಡೆ ನಾವು ಬಂದಿದ್ದೀವಿ. ಸೊ ಅನೇಕ ಬೆಳೆಗಳನ್ನ ರೈತರು ಬೆಳೀತಾರೆ. ರೈತರಿಗೆ ಸಹಕಾರಿ ಆಗ್ಲಿ ಅನ್ನುವಂತಹ ಕಾರಣಕ್ಕೆ ನರ್ಸರಿಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸರ್, ಏನ್ ಲಾಭ ಆಗ್ತಿದೆ ರೈತರಿಗೆ ಈ ನರ್ಸರಿಯಿಂದ? ಈಗ ಯಾವುದೇ ಟೊಮಾಟೊ, ಮೆಣಸಿನಕಾಯಿ, ಬೇರೆ ಬೇರೆ ಹಣ್ಣ ಮತ್ತೆ ಇವು ಮಾಡ್ತಾರಲ್ಲ, ನರ್ಸರಿ ಮಾಡೇ ಹಚ್ತಾರ. ಯಾಕಂದ್ರೆ ಬೀಜ ಊರ್ದ್ರ ಲೇಟ್ ಆಗ್ತದ, ಸರಿ ಬರಲ್ಲ ಅಂತ ಹೇಳಿ ಇಲ್ಲಿ ನಾವು ಸರಿಯಾಗಿ ಮಡ್ಡ ಅದು ಇದು ಹಾಕಿ ಕೆಮಿಕಲ್ ಇದು ಮಾಡ್ಕೇಸಿಂದ ನರ್ಸರಿ ಇಟ್ಟಿಟ್ಟು ಗಿಡ ಆದ ಬಳಕ ಅವ್ರಿಗೆ ಕೊಡ್ತೇವೆ. ಅವ್ರಿಗೆ ಅವ್ರು ಹಚ್ತಾರ, ಅದು ಉಪಯೋಗ ಆಗ್ತದೆ ಅವ್ರಿಗೆ. ಓಕೆ. ಎಷ್ಟು ಎಕರೆ ಪ್ರದೇಶದಲ್ಲಿ ಮಾಡಿದ್ದೀರಿ ಸರ್ ಇದು? ಇದು 1 ಎಕರೆ 20 ಗುಂಟೆ ಇದೆ. ಆ ಕಡೆ ಒಂದು ಅರ್ಧ ಎಕರೆ ಇದೆ, ಅಲ್ಲಿ ಆ ಕಡೆ ಒಂದಿದೆ. ಓಕೆ. ಬೇಡ 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 ಬೇಡ. ಓಕೆ ವೀಕ್ಷಕರೇ, ಒಂದೊಮ್ಮೆ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತೀವಿ. ಕಂಪ್ಲೀಟ್ ನರ್ಸರಿಯಲ್ಲಿ ನಾವು ನಿಂತಿದ್ದೀವಿ. ಸೊ ರೈತರಿಗೆ ಹೆಲ್ಪ್ ಆಗ್ಲಿ ಅನ್ನುವಂತಹ ಕಾರಣಕ್ಕೆ ಮಾಡಿರುವಂತಹ ವ್ಯವಸ್ಥೆ ಇದೆ. ಇದು ಇದು ಕೋಕೋಪೇಟ್ ಅಂತ ಹೇಳಿ ಇರ್ತದೆ. ಕೋಕೋಪೇಟ್ ಅಂತ ತೆಂಗಿನ ಮರದ ಮಾಡ್ತಿರ್ತಾರೆ, ತೆಂಗಿನ ಗುಂಜಿಂದು. ಇದು ಇದ್ರಾಗ ತುಂಬದ ಬಳಕ ಮತ್ತೆ ನಡ್ಬರ್ಕ್ ಬೀಜ ಹಾಕ್ತೇವ್. ಟೊಮಾಟೊ ಬೇಕಾದ್ರೆ ಟೊಮಾಟೊ, ಮೆಣಸಿನ್ಕಾಯಿ ಬೇಕಾದ್ರೆ ಇವು ಬೇರೆ ಬೇರೆ ತರಕಾರಿದ ಬೀಜ ಹಾಕಿ ಇದ್ರಲ್ಲೇ ಬೆಳೆಸ್ತೇವ್ ನಾವು. ಈಗ ಅದು ಹಾಕಿದೇವ ಅಲ್ಲಿ, ಬನ್ನಿ. ಓಕೆ. ಓ, ಇಲ್ಲಿ ಮುಂದೆ ನೀವು ನೋಡಬಹುದು ಲೈನ್ ಆಗಿ ಇಟ್ಟಿದ್ದಾರೆ ಎಲ್ಲವನ್ನು ಕೂಡ.
ಸೊ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಅಂದ್ರೆ ಇದನ್ನೇ ರೈತರಿಗೆ ಕೊಡ್ತೀರಾ ಸರ್ ಅಥವಾ ಹೇಗೆ ಅಂತ? ರೈತರಿಗೆ ಕೊಡ್ತೀವ್ರಿ. ಓಕೆ. ಅವರು 5,000 ಬೇಕಾದ್ರೆ 5,000 ಅವ್ರ ಹ್ಮ್. ಹೊಲ ಎಷ್ಟು ಇರ್ತದ ನೋಡ್ಕೇಸಿಂದ ಅದ್ರ ಪ್ರಕಾರ ಕೇಳ್ತಾರೆ, ಅದ್ರ ಪ್ರಕಾರ ಕೊಡ್ತೀವಿ ನಾವು. ಓಕೆ. ಇದ್ರಲ್ಲಿ ಬೆಳೆಸೋದ್ರಿಂದ ಏನ್ ಲಾಭ ಅಂತ ಸರ್? ಅಂದ್ರೆ ಅವ್ರಿಗೆ ಕೆಲವು ಸತ್ತು ಹೋಗ್ತಾವ, ಅವ್ರ ಬೀಜ ಹಾಕಿ ಇದು ಮಾಡಿದ್ರೆ ಸತ್ತು ಹೋಗ್ತಾವ ಓಕೆ. ಅಗಿಗಳು. ಹ್ಮ್. ಇದು ಮಾಡ್ದೇವ ಅಂದ್ರೆ ಸತ್ತು ಹೋಗಲ್ಲ. ಅಂದ್ರ ಸತ್ತು ಹೋಗ್ತಾವ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಹಾ, ಕೊಳ್ತೋಗುತ್ತೆ ಅಂತ. ಕೊಳ್ತು ಹೋಗ್ತದೆ. ಓಕೆ. ಇದ್ರಾಗ ಮಾಡ್ದೇವ ಅಂದ್ರೆ ಕೊಳ್ತು ಹೋಗಲ್ಲ. ನಾವು ಎಲ್ಲಾ ಪ್ರಿಪರೇಷನ್ ಮಾಡೇ ಇದು ಮಾಡಿರ್ತೇವೆ. ಎಷ್ಟ್ ದಿನ ಇದ್ರಲ್ಲಿ ಇಡ್ಬೇಕಾಗ್ತದೆ ಸರ್ ಅದನ್ನ? ಇದ್ರಾಗ 15 ದಿವಸ ಇರ್ತಾರೆ. 15 ದಿನ. ಅದಾದ ನಂತರ ಅವ್ರಿಗೆ ಕೊಡ್ತೇವೆ. ಇಲ್ಲಿದೆ. ಓಕೆ. ಸೊ ಇದು 15 ದಿನಕ್ಕೂ ಬಿಫೋರ್ ಇರುವಂತಹ ಒಂದು ತಳಿ. 15 ದಿನ ಆದ ನಂತರ ಇದ್ರಲ್ಲಿ ಬರುವಂತಹ ಪರಿವರ್ತನೆ ಏನಿದೆ, ಸೊ ಅದರ ರಿಸಲ್ಟ್ ಇಲ್ಲಿ ಮುಂದೆ ನಮಗೆ ಕಾಣಸಿಗುತ್ತೆ. ಬದ್ನಿ ಅದರಿ. ಹಾ. ಯಾವೆಲ್ಲ ಬೆಳೆಗಳನ್ನ ಬೆಳೆಯಕ್ಕಾಗುತ್ತೆ ಸರ್ ಇದ್ರಲ್ಲಿ? ಅಂದ್ರೆ ಎಲ್ಲ. ಟೊಮಾಟೊ, ಹ್ಮ್. ಬದ್ನೆ, ಹ್ಮ್. ಮೆಣಸಿನಕಾಯಿ, ಓಕೆ. ಆಯ್ತು ಇನ್ನೊಂದು ಗೋಬಿ, ಹ್ಮ್. ಇವೆಲ್ಲ ಇದ್ ಮಾಡ್ತಾರೆ. ಓ, ಓಕೆ. ಎಷ್ಟ್ ಜನ ಲಾಭ ಪಡ್ಕೋತಿದ್ದಾರೆ ಸರ್ ಇದರಿಂದ ರೈತರು? ಈ ರೈತರೆಲ್ಲ ಮಾಡೋರು, ಕಾಯಿಪಲ್ಯ ಮಾಡೋರು ಎಲ್ಲರೂ ಇದು ತೋತಾ ಇದ್ದಾರೆ. ಓಕೆ. ಅಂದ್ರೆ ಸರಿಸುಮಾರು ಎಷ್ಟ್ ಜನ ಇರ್ಬೋದು ಸರ್ ಲಾಭ ಪಡಿತಿರೋರು? ಅವ್ರು ಲಾಭ ತೋತಾರೆ ಅವರು. ಅಂದ್ರೆ ರೇಟ್ ಮೇಲೆ ಇದೆ. ರೇಟ್ ಚೆನ್ನಾಗಿತ್ತಂದ್ರೆ ಲಾಭ, ಇಲ್ಲ ಅಂದ್ರೆ ಇಲ್ಲ. ಓ, ಓಕೆ. ಜಾಸ್ತಿ ರೈತರು ಇದೇ ಬೆಳೆದ್ರಂದ್ರೆ ರೇಟ್ ಕಡಿಮೆ. ನಿಮ್ಗೇನ್ ಪ್ರಾಫಿಟ್ ಸರ್ ಇದರಿಂದ? ನಾವು ಇದು ಮಾಡಿ ಇದಕ್ಕ 1.5 ರೂಪಾಯಿ, ಹ್ಮ್. 2 ರೂಪಾಯಿ ಓಕೆ. ಒಂದಾಗಿ ಕೊಡ್ತೇವೆ ನಾವು. ಓಕೆ. ಇಲ್ಲಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂತ ರೆಡ್ ಕ್ಯಾಪ್ಸಿಕಮ್ ಹ್ಮ್. ಫಾರಿನ್ ಇಂಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ. ಓ, ಓಕೆ. ಕ್ಯಾಪ್ಸಿಕಮ್ ಇಲ್ಲ ಅಂದ್ರೆ ಬೇರೆ ಅದೊಂದೇ ಅಂತ ಅಲ್ಲ, ಬೇರೆ 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 ವೆರೈಟೀಸ್ ಏನೇನಿದಾವೆ ಮಾರ್ಕೆಟ್ ನಲ್ಲಿ ಹೊರಗೆ ಹೋಗ್ತಾ ಇದೆ. ನಿಮ್ಮ ಕಡೆಯಿಂದ? ನಮ್ ಕಡೆ ಇಲ್ಲ. ನಮ್ದು ಇದ್ರ ತನಕ ಕಳ್ಸಿದ್ವಿ, ರಾಜಸ್ಥಾನ್ ಹ್ಮ್. ಬೇರೆ ರಾಜ್ಯ ಇದೆ ಅಲ್ಲ, ರಾಜಸ್ಥಾನ, ಹಾ ಸರ್. ಅಲ್ಲಿವರೆಗೂ ಹೋಗಿದೆ ನಮ್ದು. ಓ, ಓಕೆ. ಆಮೇಲೆ ಪಕ್ಕದಲ್ಲಿ ಒಂದಿತ್ತಲ್ಲ ಸರ್ ಅದು ಈ ಬಿಸಿಲು ಬೇಕು ಅಂತಂದ್ರೆ ಅಲ್ಲಿ ಒಯ್ದಿಡೋದು. ಓಕೆ. ಟೆಂಪರೇಚರ್ ಅಡ್ಜಸ್ಟ್ ಸಲುವಾಗಿ ಸರ್. ಅಲ್ಲಿ ಕೋಲ್ಡ್ ಸಿಗುತ್ತೆ, ಹಾ. ಅಲ್ಲಿ ನಿಮ್ಗೆ ಹಾಟ್ ಬೇಕಾಗಿತ್ತಂದ್ರೆ ಆ ವೆದರ್ಗೆ ನಾವು ಶಿಫ್ಟ್ ಮಾಡಬಹುದು. ಇಲ್ಲಿಂದ ಸಸಿ ಚೆಂಡು ಹೂವಿಂದ ಇದು ಚೆಂಡು ಹೂವು. ಒಂದು ಕೃಷಿ, ಮತ್ತೊಂದು ಹೈನುಗಾರಿಕೆ, ಶಿಕ್ಷಣ ಎಲ್ಲವೂ ಕೂಡ ಕ್ರಾಂತಿ. ಬಹುಶಃ ಸುಭಾಷ್ ಗುತ್ತೇದಾರ್ ಅವರು ಒಂದು ಕ್ರಾಂತಿಕಾರಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಅನಿಸ್ತದೆ. ಬನ್ನಿ ಮತ್ತಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗ್ತೀವಿ. ಓಕೆ ವೀಕ್ಷಕರೇ, ಇವತ್ತು ಆಳಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸುಭಾಷ್ ಗುತ್ತೇದಾರ್ ಅವರ ಒಂದು ಹಳ್ಳಿಯಲ್ಲಿ ದಿನವನ್ನ ಕಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಸೊ ಬೆಳಿಗ್ಗೆಯಿಂದಲೂ ಕೂಡ ಅವರ ಜೊತೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಅಟೆಂಡ್ ಮಾಡುವಂತಹ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗಿತ್ತು. ಒಂದು ಅವರ ಮನೆಗೆ ಹೋಗಿದ್ವಿ, ಮತ್ತು ತಾಯಿಗಾಗಿ ಕಟ್ಟಿರುವಂತಹ ಟೆಂಪಲ್ಗೆ ಹೋಗಿದ್ವಿ. ಅದರ ಜೊತೆಗೆ ಅವರ ಬದುಕನ್ನ ಪರಿಚಯಿಸಿಕೊಡುವಂತಹ ಕಲಾಕೃತಿಗಳನ್ನು ಕೂಡ ತೋರಿಸುವಂತಹ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಯಿತು. ಮತ್ತು ಈಗ ನರ್ಸರಿಯಲ್ಲಿ ನಾವು ನಿಂತಿದ್ದೀವಿ. ಇಡೀ ಊರಿನ ಜನ ಅವರಿಗೆ ಯಾವ ರೀತಿಯಾದಂತಹ ಪ್ರೀತಿಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿತ್ತು. ಸೊ ಫೈನಲಿ ಥ್ಯಾಂಕ್ ಯು ಹೇಳೋಣ ಮಾಜಿ ಶಾಸಕರಿಗೆ. ಶಾಸಕರು ಅಂತಾನೆ ಬರುತ್ತೆ ಬಾಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ಮತ್ತೆ ಶಾಸಕರಾಗಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸುಭಾಷ್ ಗುತ್ತೇದಾರ್ ಅವರ ಮಾತುಗಳು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಆಳಂದದಿಂದ.